ಈ ಡಯಾಬಿಟಿಸ್ ಇರೋರು ಹೋಟೆಲ್ ಫುಡ್ಡನ್ನು ತಿಂದರೆ ಯಾಕೆ ಶುಗರ್ ರೈಸ್ ಆಗುತ್ತೆ ಸರ್? ಇದಕ್ಕೆ ಆನ್ಸರ್ ಇದೆಯಾ? ಹೌದು. ಈಗ ನೀವು ಫಸ್ಟ್ ಹೋಟೆಲಲ್ಲಿ ತಗೊಳ್ಳೋಣ. ಸೊ ಹೋಟೆಲಲ್ಲಿ ನೀವೇನು ಮಾಡ್ತೀರಾ, ಒಂದು ದೋಸೆ ಹೇಳ್ತೀರಾ. ಸೊ ದೋಸೆ ತಿಂದ್ಬಿಟ್ಟು ಬರ್ತೀರಾ. ದೋಸೆಯಲ್ಲಿ ಏನಿದೆ, ಶುಗರ್ ಇದೆ. ಆದರೆ ಹೋಟೆಲಲ್ಲಿ ಏನು ಮಾಡ್ತಾರೆ, ಎಕ್ಸ್ಟ್ರಾ ಶುಗರ್ ಆ್ಯಡ್ ಮಾಡ್ತಾರೆ ಕಲರ್ ಬರಲಿ ಅಂತ. ಸೊ ನಿಮ್ಮ ಶುಗರ್ ಮೇಲಕ್ಕೆ ಹೋಯ್ತಾ. ಸೊ ನೆಕ್ಸ್ಟ್ ಅದು ಬೇಡ, ನೀವು ಸಾಂಬಾರು ತೊಗೊಳ್ಳಿ. ಮೊದಲು ಬೆಲ್ಲ ಹಾಕ್ತಿದ್ರು, ಈಗ ಶುಗರ್ ಹಾಕ್ತಾರೆ. ಮತ್ತೆ ನಿಮ್ಮ ಬ್ಲಡ್ ಶುಗರ್ ಜಾಸ್ತಿ ಆಯಿತಾ. ಮೊಸರೊಡೆ ಅಂತ ತೊಗೋತೀರಾ, ಆ ಮೊಸರಲ್ಲಿ ಫುಲ್ ಶುಗರ್ ಇರುತ್ತೆ. ಓಕೆ, ನೀವು ಪೂರಿ ತಿಂದ್ರಿ ಅಥವಾ ಏನೋ ವೀಟ್ ಐಟಮ್ ತಿಂದ್ರಿ ಅಂತ ಇಟ್ಕೊಳ್ಳಿ, ವೀಟ್ ಪರಾಟ. ನಾನು ವೀಟ್ ಪರಾಟ ತಿಂತೀನಿ ಅಂದರೆ ಅದರಲ್ಲೂ ಚಪಾತಿನೇ ಆಗಿರಲಿ, ಅದರಲ್ಲೂ ಆಗಲಿ ಮೊದಲು ಉಪ್ಪು ಹಾಕಿ ಪ್ರಿಸರ್ವೇಟಿವ್ ಥರ ಇಟ್ಕೊಂಡಿರೋರು ಈಗ ಅದರಲ್ಲಿ ಶುಗರ್ ಹಾಕ್ತಾರೆ. ಓಕೆ, ಇದೆಲ್ಲ ಬಿಟ್ಬಿಡಿ, ಒಂದು ಪ್ಯಾಕೆಡ್ ಫುಡ್ಸ್ ತೊಗೊಳ್ಳಿ. ಪ್ಯಾಕೆಡ್ ಫುಡ್ಡಲ್ಲಿ ನಾವು ಒಂದು ಚಿಪ್ಸ್ ತೊಗೋತೀವಿ, ಆ ಚಿಪ್ಸಲ್ಲಿ ಶುಗರ್ ಹಾಕ್ತಾರೆ, ಟೇಸ್ಟ್ ಮೇಕರ್ ಅಂತ. ಸೊ ಇದು ಬಿಟ್ಟು ನೀವು ಇನ್ನೂ ಎಕ್ಸ್ಟ್ರಾ ಹೋದರೆ ಪ್ರಿಸರ್ವೇಟಿವ್ಸ್ ಎಲ್ಲ ಇರುತ್ತೆ, ಅದು ನಿಮಗೆ ಶುಗರ್ ಲೆವೆಲ್ ಜಾಸ್ತಿ ಮಾಡುತ್ತೆ. ಸೊ ಕಮ್ಮಿಂಗ್ ಟು ಇನ್ನು ಹೋಟೆಲಲ್ಲಿ ಇದು ಬರುತ್ತೆ, ಪನ್ನೀರ್ ಬಟರ್ ಮಸಾಲ, ಚಪಾತಿ ಏನೇ ಆಗಲಿ, ಅದಕ್ಕೆ ಒಂದು ವೈಟ್ ಕಲರ್ ಮೇಲೆ ಹಿಂಗೆ ಲೈನಲ್ಲಿ ಹಾಕಿರ್ತಾರೆ ಡಿಸೈನ್ ಮಾಡಿಬಿಟ್ಟು. ಅದರಲ್ಲಿ ಲಿಕ್ವಿಡ್ ಗ್ಲೂಕೋಸ್ ಅಂತ ಹೇಳ್ತಾರೆ. ಶುಗರ್ಗಿಂತ ಕಾನ್ಸಂಟ್ರೇಟೆಡ್ ಅದು ಆಯಿತಾ. ಜಾಸ್ತಿ ಶುಗರ್ ತಗೊಂಡು ಅದನ್ನು ಕಾನ್ಸಂಟ್ರೇಟ್ ಮಾಡಿಬಿಟ್ಟು ನಿಮ್ಮ ಶುಗರ್ ಲೆವೆಲ್ನ ಜಾಸ್ತಿ ಓಡಿಸ್ತಾರೆ. ಸೊ ನೀವು ಹೊರಗಡೆ ಏನೇ ತಿಂದರೂ ಯೋಚನೆ ಮಾಡಿ ಒಂದು ಸತಿ ಅಲ್ಲ, 2 ಸತಿ ಅಲ್ಲ, 3 ಸತಿ ಯೋಚನೆ ಮಾಡಿಬಿಟ್ಟು ತಿನ್ನಿ ಆಯಿತಾ. ನೀವು ಶುಗರ್ಲೆಸ್ಸು, ಶುಗರ್ ಫ್ರೀ ಏನೂ ಇಲ್ಲ, ಎಲ್ಲ ಶುಗರ್ ಹಾಕ್ತಾರೆ. ಹಾಕ್ಬಿಟ್ಟು ನಿಮ್ಮ ಶುಗರ್ನ ಮೇಲೆ ಕೆತ್ತೆ ಎತ್ತುತ್ತಾರೆ. ಓ, ಅದಕ್ಕೆ ನಾವು ಹೋಟೆಲ್ ಫುಡ್ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ. ಸೊ